ಸಬ್ಜೆಕ್ಟ್ ಡಿವಿಯೇಟ್ ಆಗೋಯ್ತು. ನಿಮ್ಮನ್ನು ಪ್ರಶ್ನೆ ಕೇಳಿದ್ದಕ್ಕೆ ನೀವು ಕೊಟ್ಟಿರೋ ಉತ್ತರಕ್ಕೆ ಈ ಮೈಸೂರು ಟು ಬ್ಯಾಂಗ್ಳೂರು ರೂಟು ತಪ್ಪಿ ಮೈಸೂರು ಟು ತುಮಕೂರು ರೂಟಿಗೆ ಹೋಗೋಂಗಾಗೋಯ್ತು. ಬ್ಯಾಂಗ್ಳೂರು ತಪ್ಪಲ್ಲ, ತುಮಕೂರು ತಪ್ಪಲ್ಲ. ಫಸ್ಟ್ ಯಾವ ಊರಿಗೆ ಹೋಗಬೇಕು ಅಂತ ಅನ್ನೋದು ಡಿಸೈಡ್ ಮಾಡಬೇಕು ನೀವು. ಡಿಸೈಡ್ ಮಾಡಿದ ಮೇಲೆ ಆ ರೂಟಿನ ಕ್ರಮ ಏನೋ ಅದನ್ನು ಫಾಲೋ ಮಾಡಬೇಕು. ಈ ಮಾನಸಿಕ ಒತ್ತಡ ಇಟ್ಟುಕೊಂಡು ಆಧ್ಯಾತ್ಮ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ. ಮನಸ್ಸು ನಿಮ್ಮ ಕೈಯಲ್ಲಿ ಹಿಡಿತದಲ್ಲಿ ಇಲ್ಲ. ಮಾನಸಿಕ ಒತ್ತಡ ಅನ್ನೋದು ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್, ಸುಪ್ರೀಂ ಕಾನ್ಷಿಯಸ್, ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್, ಸುಪ್ರೀಂ ಕಾನ್ಷಿಯಸ್. 4 ಮಾನಸಿಕ ಒತ್ತಡ ಇರೋರಿಗೆ ಕಾನ್ಷಿಯಸ್ಸು ಸಬ್ಕಾನ್ಷಿಯಸ್ಸು 2 ಸೇರಲ್ಲ. ಕಾನ್ಷಿಯಸ್ಸು ಸಬ್ಕಾನ್ಷಿಯಸ್ಸು ಸೇರಿದ್ರೆ ಇನ್ನರ್ ಕಾನ್ಷಿಯಸ್ಸಿಗೆ ಹೋಗ್ಬೋದು. ಇನ್ನರ್ ಕಾನ್ಷಿಯಸ್ಸೇ ಆಧ್ಯಾತ್ಮದ ಸಮುದ್ರ. ಆ ಇನ್ನರ್ ಕಾನ್ಷಿಯಸ್ಸಿಗೆ ಹೋದಾಗಲೇ ಚಿನ್ನ, ಮುತ್ತು, ಬೆಳ್ಳಿ, ಹವಳ, ವಜ್ರ, ವೈಡೂರ್ಯ ಅಷ್ಟು ಸಿಗುತ್ತೆ. ಸಬ್ಕಾನ್ಷಿಯಸ್ಸಿಗೂ ಕಾನ್ಷಿಯಸ್ಸಿಗೂ ಜಗಳ ಮಾಡ್ತಾ ಇದ್ದರೆ ನೀವೆಲ್ಲಿ ಇನ್ನರ್ ಕಾನ್ಷಿಯಸ್ಸಿಗೆ ಹೋಗೋದು? ಸಣ್ಣ ವಯಸ್ಸಲ್ಲಿ ಹಳ್ಳೀಲಿ ಬೆಳೆದವ್ರು ನಾನು. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ರು. ನನಗೆ ನಮ್ಮ ಸೋದರತ್ತೆ ಕರ್ಕೊಂಡೋಗಿ ನನಗೆ ಊಟ ಹಾಕೋದು. ನನಗೆ 6 ವಯಸ್ಸು ನಮ್ಮಮ್ಮ ಸತ್ತೋಗ್ಬಿಟ್ರು. ನಮ್ಮ ತಾಯಿ ಮುಖ ನೆನೆಸ್ಕೊಂಡ್ರೆ ನೆನಪಿಗೆ ಬರಲ್ಲ. ಹುಡುಗಾಟದ ಬುದ್ಧಿ. ಅತ್ತೆ ಮನೇಲಿ ಬೆಳೆದೆ. ಹಳ್ಳಿ ಅದು, ತಮಿಳ್ನಾಡಲ್ಲಿ ಒಂದು ಹಳ್ಳಿ. ಹಳ್ಳಿ ಹುಡುಗರು ಸಹವಾಸ ಕೇಳಬೇಕೆ? ವಿದ್ಯೆ ಬಗ್ಗೆ ಅಷ್ಟಿರಲ್ಲ ಹಳ್ಳಿಯವರಿಗೆ. ಅವನು ಬ್ರಾಹ್ಮಣ ಇರಲಿ, ಯಾವ ಜಾತಿ ಇರಲಿ, ಓದ ಮೇಲೆ ನಿಗಾ ಇರಲ್ಲ. ಸಹಪಾಠಿಗಳು ಹೇಗಿರ್ತಾರೆ ಹಾಗಿರ್ತೀವಿ ನಾವು. ಆ ಹಳ್ಳಿ ಕೊಂಪೆ ಆ ಹುಡುಗರ ಜೊತೆಗೆ ಸೇರಿಕೊಂಡು ಮಧ್ಯಾಹ್ನ ಸ್ಕೂಲ್ ಟೈಮು ಎಲ್ಲ ಹೊಟ್ಟೋಗೋ ಬಾವಿಗೆ. ನೀನು ತಮಿಳ್ನಾಡಿದ್ರೆ ಗೊತ್ತು, ಬಿಸಿಲು ಬೇಯ್ತಾ ಇದೆ ಊರದು. ಸ್ಕೂಲ್ ಟೈಮಲ್ಲಿ ಹೋಗಿ ಬಾವಿಯಲ್ಲಿ ಧುಮುಕಿ ಸ್ನಾನ ಮಾಡೋದು. ನನಗೆ ಈಜಾಗಿ ಬರ್ತಿರಲಿಲ್ಲ. ಆದರೆ ಅಲ್ಲಿ ಎತ್ತನ್ನು ಕಟ್ಟಿಬಿಟ್ಟು ನೀರನ್ನು ಹೊಡೆಯೋರು. ಬಾವಿಯಿಂದ ನೀರು ತೆಗೆದು ಕವಲಿನಾಗಿ ಬಿಡೋರು ನೀರನ್ನು. ನಾ ಕವಲಿನಲ್ಲಿ ನಿಂತ್ಕೊಂಡು ಅಲ್ಲಿ ನಾನು ನೀರನ್ನು ತೆಗೆದು ಹಾಕ್ಕೊಳ್ದೆ. ಇವರೆಲ್ಲ ಬಾವಿಲಿ ಧುಮುಕೋರು. ಹಾಗೆ ನಾನು ಸ್ನಾನ ಮಾಡಿಬಿಟ್ಟು ಕಟ್ಟೆ ಮೇಲೆ ಕೂತಿರುವೆ ಡೈಲಿ. ಅವರು ಒಳಗಡೆ ಈಜೋದನ್ನೆಲ್ಲ ನೋಡುವೆ. ಒಳಗೆ ಇಳಿಯಕ್ಕೆ ಭಯ, ಈಜಕ್ಕೆ ಬರಲ್ಲ. ಎಲ್ಲ ಧುಮುಕ್ತಾರಲ್ಲ ಮೇಲಿಂದ ಅಂತ. ನಾನು ಧುಮುಕಿದ್ರೆ ಎಲ್ಲ ಮೇಲಿಂದ ಧುಮುಕ್ತಾರೆ. ಬಾವಿ ಕಟ್ಟ ನೋಡಿದ್ದೀರಲ್ಲ, ಹಳ್ಳಿ ಕಡೆ ದೊಡ್ಡ ಬಾವಿ, ಕಟ್ಟೆ ರಾಕ್ನ ಇರುತ್ತೆ ತಿರ್ಬೋದು. ಅದರ ಮೇಲೆ ಹತ್ತಿ ಅಲ್ಲಿಂದ ಧುಮುಕ್ತಾರೆ. ಈ ನನಗೆ ಆಸೆ ಧುಮುಕ್ಬೇಕು ಅಂತ. ಧುಮುಕಕ್ಕೆ ಸಾಧ್ಯವೇ? ಏನು ಮಾಡಬೇಕು ಅಂತಲೇ ಗೊತ್ತಿಲ್ವಲ್ಲ ನೀರಲ್ಲಿ ಬಿದ್ದ ಮೇಲೆ. ಸರಿ, ಹೀಗೆ ನಡೀತಾ ಇತ್ತು. ಒಂದು ದಿವಸ ಏನಾಯಿತು, ಒಬ್ಬ ಹುಡುಗ, ನಾನು ಹುಡುಗರು ಮಕ್ಕಳು ಎಲ್ಲ ಸೇರ್ಕೊಂಡು ಮಾತಾಡ್ತೀವಲ್ವ, ನಂಗೆ ಆಸೆ ಅಂತ ತಿಳ್ಕೊಂಬಿಟ್ಟ ಅವ. ಅವನಿಗೆ ಗೊತ್ತಿಲ್ಲ ಪರಿಣಾಮ. ನಾನು ಕಟ್ಟೆ ಮೇಲೆ ಕೂತಿದ್ದೆ ಎಡ್ಜಲ್ಲಿ, ನಾನು ತಳ್ಳಿಬಿಟ್ಟ ಒಳಗಡೆ. ತಳ್ಳಿದ ತಕ್ಷಣ ಏನಾಗ್ಬೋದು, ನೀರೊಳಗಡೆ ಹೋದೆ. ಒಳಗೆ ಹೋಗಿ ನೀರನ್ನು ಕುಡಿದೆ. ತಡ್ಕ ಪಡ್ಕೊಂಡು ಕೈ ಕಾಲು ಹೊಡ್ಕೊಂಡು ತಿರುಗಿ ಮೇಲೆ ಬಂದೆ. ನಾವು ಹೊಡೆದು ನೋಡಿದ್ರೆ ನಾನು ಬಿದ್ದಿದ್ದು ಆ ಬಾವಿ ಕಟ್ಟೆ ಸುತ್ತ ಇರುತ್ತೆ ನೋಡಿ, ಆ ಕಟ್ಟೆ ಪಕ್ಕದಲ್ಲೇ ಬಿದ್ದಿದ್ದೀನಿ. ಹೆಚ್ಚು ಕಮ್ಮಿ ಆದರೆ ಕಲ್ಲು ಮಂಡೆ ಹೊಡೆದಿರೋದು. ಯಾವಾಗ ಬಾವಿ ಪಕ್ಕದಲ್ಲಿತ್ತು ಕಲ್ಲು ಹಿಡಿದುಬಿಟ್ಟೆ, ಬದುಕೊಂಬಿಟ್ಟೆ ನಾನು. ಆ ಬಾವಿ ಕಟ್ಟೆ ಕಲ್ಲಿತ್ತು ನೋಡಿ, ಅದು ನನಗೆ ದೇವರು, ಅದು ಗುರು ನನ್ನ ಅವತ್ತು ಕಾಪಾಡಿತು. ಸುಮಾರು 1 ತಿಂಗಳು 2 ತಿಂಗಳು ಬಾವಿ ಕಡೆನೇ ಹೋಗಲಿಲ್ಲ ನಾನು. ಸಾಧ್ಯವೇ? ಬಿಡ್ತಾರೆ ಹುಡುಗರು. ಬಾಪ 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 ಅಂತ ಕರ್ಕೊಂಡೋಗಿ ತಿರುಗಿ ಸೊಂಟಕ್ಕೆ ದಾರ ಕಟ್ಬಿಟ್ಟು ತಳ್ಳಿಬಿಟ್ರು. ನಾವು ಹಿಡ್ಕೋತೀವಿ, ದುಮ್ಕ ಬಿಡ ನೀರಲ್ಲಿ. ಹಿಂಗೂ ಮಾಡಿ ಯಾರು ಇಲ್ಲದೆ ಈಜೋದನ್ನು ಕಲ್ತ್ಬಿಟ್ರೆ ನಾನು. ಅದು ಎಷ್ಟು ರಿಸ್ಕ್ ನೋಡಿ. ಹಿರಿಯರು ಇಲ್ಲದೇ ಹುಡುಗಾಟವಾಗಿ ಯಾರ ಜೊತೆಗೋ ಹೋಗಿ
ಯಾವನೋ ಒಬ್ಬ ನನ್ನ ತಳ್ಳಿ ಸೊಂಟಕ್ಕೆ ದಾರ ಕಟ್ಟಿನೂ ಅವ್ರಿಗೆ ಎಳಿಯೋಕ್ಕಾಗದೆ ಹೋದ್ರೆ 10 ಜನ ಎಳೆದ್ಬಿಟ್ಟಿದ್ದಿದ್ರೆ ಏನಾಗೋದು? ಎಷ್ಟು ರಿಸ್ಕ್ ನೋಡಿ. ಅದೇ ಥರನೇ ಆಧ್ಯಾತ್ಮ. ಇದು ಹೇಳೋ ಅವಶ್ಯಕತೆ ಇಲ್ಲ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಧ್ಯಾತ್ಮದಲ್ಲಿ ಒಬ್ಬ ನಮಗೆ ಹೇಳಿಕೊಡೋನು, ಪರಿಣಿತಿ ಪಡೆದವನು ಒಬ್ಬ ಬೇಕು. ಒಂದು ಬೇಕು. ಎರಡನೇದು, ಅದು ಮಾಡೋದ್ರ ಮೊದಲು ಅದಕ್ಕೆ ಬೇಕಾಗಿರುವ ವಿಚಾರಗಳನ್ನೆಲ್ಲ ನಾವು ತಿಳ್ಕೋಬೇಕು ಫಸ್ಟು.